ಒಂದು ಶಾಂತವಾದ ದೊಲಗೆ. ನನ್ನ ಕೌಮಾರ ವಯಸ್ಸಿನ ದಿನಗಳಲ್ಲಿ ನಾನು ನನ್ನ ಸರಳ ಯೋಗಾಸನ ಮುಗಿಸಿ ಮನೆಯ ಹೊರಗೆ ಹೆಜ್ಜೆ ಇಟ್ಟೆ. ರಸ್ತೆ ತುಂಬ ಶಾಂತವಾಗಿತ್ತು, ಗಾಳಿ ತಾಜಾ ಆಗಿತ್ತು. ಅಷ್ಟರಲ್ಲಿ ಅಚಾನಕ್ ಜಲ್ಲಿಗಳ ಬಳಿ ಹಸಿರು ಬಣ್ಣದ ಯಾವುದೋ ಕದಡಡುವುದು ಕಂಡಿತು. ಮೊದಲು ನನಗೆ ಗೊಂದಲವಾಯಿತು, ನಂತರ ಕುತೂಹಲ ಹುಟ್ಟಿತು. ನಾನು ಹತ್ತಿರ ಹೋಗಿದೆ. ನಾನು ಕಂಡ ದೃಶ್ಯ ನನ್ನ ಹೃದಯವನ್ನು ನಿಲ್ಲಿಸಿದೆ. ಒಂದು ಗಂಡು ನವಿಲು ಅಸಹಾಯವಾಗಿ ನೆಲದಲ್ಲಿ ಬಿದ್ದಿತ್ತು. ಅದರ ಒಂದು ಕಾಲು ಭಾರೀ ಗಾಯಗೊಂಡಿತ್ತು. ನಂತರ ಗೊತ್ತಾಯಿತು, ಅದು ಕಲ್ಲು ತಾಗಿ ಮುರಿದಿತ್ತು, ಬಹುಶಃ ಅಜ್ಞಾತ ಕೃಷಿಕನಿಂದ. ಇದು ಕಂಪಿಸುತ್ತಿತ್ತು, ಕಣ್ಣುಗಳು ದುರ್ಬಲವಾಗಿದ್ದವು, ಜ್ವರ ಇತ್ತು, ನಿಲ್ಲಲು ಸಹ ಶಕ್ತಿ ಇರಲಿಲ್ಲ. ನಾನು ಭಯದ ಬಗ್ಗೆ ಯೋಚಿಸಲಿಲ್ಲ, ನಿಯಮಗಳ ಬಗ್ಗೆ ಯೋಚಿಸಲಿಲ್ಲ. ನಾನು ಒಂದೇ ವಿಷಯವನ್ನು ಯೋಚಿಸಿದೆ, ಈ ಜೀವಕ್ಕಿದೆ, ಈ ಜೀವಕ್ಕೆ ಸಹಾಯ ಬೇಕು. ನವಿಲನ್ನು ಎಚ್ಚರಿಕೆಯಿಂದ ಆಟೋ ರಿಕ್ಷಾದಲ್ಲಿ ಹಾಕಿ ಪಶುವೈದ್ಯಕೀಯ ಆಸ್ಪತ್ರೆಗೆ ವೇಗವಾಗಿ ತೆಗೆದುಕೊಂಡು ಹೋದೆ. ವೈದ್ಯರು ಪರಿಶೀಲಿಸಿ ಹೇಳಿದರು, ಇದರ ಕಾಲು ತುಂಬ ನಜ್ಜುಗುಜ್ಜಾಗಿದೆ. ಇದರ ಜೀವ ಉಳಿಸಬೇಕೆಂದರೆ ಕಾಲು ತೆಗೆದುಹಾಕಬೇಕು. ನಾನು ಮೌನವಾಗಿ ನಿಂತುಕೊಂಡೆ. ಶಸ್ತ್ರಚಿಕಿತ್ಸೆ ನಡೆಯಿತು. ವೈದ್ಯರು 5 ದಿನಗಳ ಔಷಧಿ ನೀಡಿ ಹೇಳಿದರು, ಇದನ್ನು ಸುರಕ್ಷಿತವಾಗಿ ಬೆಚ್ಚಗಿನ ಜಾಗದಲ್ಲಿ ಇಡಿ. ಇದು 5 ದಿನ ಉಳಿದರೆ ಬದುಕುತ್ತದೆ. ನವಿಲನ್ನು ನನ್ನ ಮನೆಗೆ ತರಲಾಯಿತು. ಒಂದು ಸಣ್ಣ ಶಾಂತ ಕೊಠಡಿ ಅದರ ಲೋಕವಾಯಿತು. ಪ್ರತಿದಿನ ಔಷಧಿ, ನೀರು, ಆಹಾರ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಾಳಜಿ. ಆ 5 ದಿನಗಳು ಅದರ ಕಣ್ಣುಗಳಿಗೆ ಶಕ್ತಿ ಮರಳಿತು. ಅದು ನಿಧಾನವಾಗಿ ನಡೆಯಲು ಆರಂಭಿಸಿತು. ಅದರ ಭಯ ಕಡಿಮೆಯಾಯಿತು. 5ನೇ ದಿನ ವೈದ್ಯರು ಮತ್ತೆ ಬಂದು ಪರೀಕ್ಷಿಸಿ ನಗಿದರು. ಚಿಂತೆ ಬೇಡ, ಇದು ಈಗ ಸುರಕ್ಷಿತವಾಗಿದೆ. ಆ ದಿನ ಮೊದಲ ಬಾರಿಗೆ ನನ್ನ ಮನಸ್ಸು ಹಗುರವಾಯಿತು. ಆದರೆ ಒಂದು ಚಿಂತೆ ನನ್ನನ್ನು ಕಾಡುತ್ತಿತ್ತು. ಇದೀಗ ಅದಕ್ಕೆ ಒಂದು ಕಾಲು ಮಾತ್ರ. ಅದು ಅರಣ್ಯದಲ್ಲಿ ಒಂಟಿಯಾಗಿ ಹೇಗೆ ಬದುಕುತ್ತದೆ? ಹೀಗಾಗಿ ನಾನು ನಿರ್ಧರಿಸಿದೆ, ಇದನ್ನು ತೆರೆದ ಆಂಗಣದಲ್ಲಿ ಬಿಡಬೇಕು. ಕೊಠಡಿಯಲ್ಲಿ ಬಂಧಿಸಬಾರದು. ಗಾಳಿ, ಬೆಳಕು, ಎಲೆಗಳು ಸ್ವಾತಂತ್ರ್ಯ ಅನುಭವಿಸಲಿ. ಆದರೂ ನಾನು ಕಾಳಜಿ ವಹಿಸುತ್ತಲೇ ಇದ್ದೆ. ಆ ಸಂಜೆ ನಾನು ಅದನ್ನು ನೋಡಲು ಹೋದಾಗ ನಾನು ಕಂಡ ದೃಶ್ಯವನ್ನು ನಾನು ಎಂದಿಗೂ ಮರೆತುಕೊಳ್ಳಲಾರೆ. ನವಿಲು ಗಾಢವಾಗಿ ಬೆರೆವ ಹಸಿರು ಸಸ್ಯಗಳ ಮಧ್ಯೆ ಬಿದ್ದಿತ್ತು. ದೇಹ ಸಂಪೂರ್ಣ ಸ್ಥಿರ, ಕಣ್ಣುಗಳು ಮುಚ್ಚಿಕೊಂಡಿದ್ದವು. ಯಾವ ಶಬ್ದವೂ ಇಲ್ಲ, ಯಾವ ಚಲನವಲನವಿಲ್ಲ. ಅದು ಸತ್ತಿತ್ತು. ನಾನು ಮೌನವಾಗಿ ನಿಂತುಕೊಂಡೆ. ನಾನು ಅದನ್ನು ಒಮ್ಮೆ ಸಾವುಗಳಿಂದ ಹಿಂದಕ್ಕೆ ತಂದಿದ್ದೆ, ಆದರೆ ಸಾವನ್ನು ಶಾಶ್ವತವಾಗಿ ತಡೆಯಲಿಲ್ಲ. ಕಣ್ಣೀರಿನಿಂದ ನವಿಲನ್ನು ನನ್ನದೇ ಮನೆಯ ಆಂಗಣದಲ್ಲಿ ಹೂತು ಹಾಕಿದೆ. ಒಂದು ಜಂಗಲಿ ಪ್ರಾಣಿ ಎನ್ನದೆ ನಾನು ಉಳಿಸಬೇಕೆಂದು ಪ್ರಯತ್ನಿಸಿದ ಒಂದು ಜೀವ ಎಂದು. ಅಂತಿಮ ಸಂದೇಶ: ಕೆಲವೊಮ್ಮೆ ಎಲ್ಲ ಪ್ರಯತ್ನಗಳಾದರೂ ಜೀವ ಉಳಿಯುವುದಿಲ್ಲ, ಆದರೆ ದಯೆ ಎಂದಿಗೂ ಸಾಯುವುದಿಲ್ಲ. ನಿಮಗೆ ಎಂದಾದರೂ ಗಾಯಗೊಂಡ ಜಂಗಲಿ ಪ್ರಾಣಿ ಸಿಕ್ಕರೆ ತಕ್ಷಣ ನಿಮ್ಮ ಹತ್ತಿರದ ಪಶುವೈದ್ಯರು ಅಥವಾ ಅರಣ್ಯ ಇಲಾಖೆಯನ್ನು ಸಂಪರ್ಕಿಸಿ. ಜವಾಬ್ದಾರಿಯಿಂದ ಜೀವ ಉಳಿಸುವುದೇ ನಿಜವಾದ ಮಾನವೀಯತೆ.